ನಮಸ್ಕಾರ, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಪುಟಾಣಿ ಹಿಟ್ಟಿನ ಬರ್ಫಿ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 2 ಬೌಲ್ ಆಗಷ್ಟು ಪುಟಾಣಿ ಹಾಕ್ತಾ ಇದ್ದೀನಿ. ಹುರಿಗಡಲೆ ಜಸ್ಟ್ ಒಂದು 2 ನಿಮಿಷ ಹುರ್ಕೋತಾ ಇದ್ದೀನಿ ಅಷ್ಟೇ. ಕೆಂಪಾಗುವವರೆಗೂ ಹುರಿಯೋದು ಬೇಡ. 2 ನಿಮಿಷ ಬೆಚ್ಚ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಫೈನ್ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಈ ಪೌಡ್ರನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ. 2 ಬೌಲ್ ಆಗಷ್ಟು ಹುರಿಗಡಲೆ ತೊಗೊಂಡಿದ್ದೆ. 1.5 ಬೌಲ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೋತಾ ಇದ್ದೀನಿ. ಅದೇ ಪಾತ್ರೆಯಲ್ಲಿ 3/4 ಬೌಲ್ ಆಗಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಎಲ್ಲ ಕರಗಿದೆ. ಪುಟಾಣಿ ಪೌಡರ್ ಮಾಡಿಟ್ಕೊಂಡಿದ್ನೆಲ್ಲ ಹಾಕ್ತಾ ಇದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. 5 ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಇವಾಗಿದು ತುಪ್ಪ ಬಿಡುವವರೆಗೂ ಹುರ್ಕೋತಾ ಇದ್ದೀನಿ ನೋಡಿ. ಇನ್ನೊಂದು ನಿಮಿಷ ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಪುಡಿ ಮಾಡಿಟ್ಕೊಂಡಿರುವಂಥ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಹಾಕಿದ ನಂತರ ಮತ್ತೊಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಸಾಕು. ಒಂದು ಪ್ಲೇಟಲ್ಲಿ ತುಪ್ಪ ಹಚ್ಚಿಟ್ಕೋತಾ ಇದ್ದೀನಿ. ಇದನ್ನು ಆರಕ್ಕೆ ಬಿಡ್ತಾ ಇದ್ದೀನಿ. ಆರಿದ ನಂತರ ಕಟ್ ಮಾಡ್ತೀನಿ. 1 ಅವರ್ ಬಿಡ್ತಾ ಇದ್ದೀನಿ. ಬರ್ಫಿ ಮಾಡಿದ್ನಲ್ಲ 1 ಅವರ್ ಬಿಟ್ಟಿದ್ದೆ. ಸೆಟ್ ಆಗಿದೆ ನೋಡಿ. ಇವಾಗ ಕಟ್ ಮಾಡ್ತಾ ಇದ್ದೀನಿ. ಭಾಳ ಸಿಂಪಲ್ಲಾಗಿ ಪುಟಾಣಿ ಬರ್ಫಿ ಮಾಡಿದ್ದೀನಿ. ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಪುಟಾಣಿ ಬರ್ಫಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.